ವಿಶ್ವವಿಖ್ಯಾತ ಜೋಗ ಜಲಪಾತ ಈ ವರ್ಷ ಮತ್ತೊಮ್ಮೆ ಮೈದುಂಬಿರುವಂಥದ್ದು. ಅಂದರೆ ಈ ಭಾಗದಲ್ಲಿ ಉತ್ತಮವಾದ ಮಳೆಯಾದ ಹಿನ್ನೆಲೆ ಹಾಗೆ ಲಿಂಗನಮಕ್ಕಿ ಜಲಾಶಯದಿಂದ ಹೆಚ್ಚಿನ ಪ್ರಮಾಣದ ನೀರನ್ನು ಜೋಗ ಜಲಪಾತದ ಒಂದು ಪ್ರದೇಶಕ್ಕೆ ನೀರು ಹರಿಸ್ತಿರೋ ಹಿನ್ನೆಲೆಯಲ್ಲಿ ಜಲಪಾತ ಮತ್ತೆ ತನ್ನ ಹಿಂದಿನ ಕಳೆಯನ್ನು ಹೊದ್ದು ಅಂದರೆ ಜನರನ್ನು ಆಕರ್ಷಿಸಿರುವಂಥದ್ದು ನಾವಿಲ್ಲಿ ಕಾಣಬಹುದಾಗಿದೆ. ನಾನೀಗ ಈ ಜೋಗ ಜಲಪಾತ ಪ್ರದೇಶದಲ್ಲಿದ್ದೀನಿ. ತಾವಿಲ್ಲಿ ಗಮನಿಸ್ತಾ ಇರ್ಬೋದು, ಲಿಂಗನಮಕ್ಕಿಯಿಂದ ನೀರು ಬಂದಂತಹ ನೀರು ಏನು ಜೋಗದ ಜಲಪಾತದ ಗುಂಡಿಗೆ ಧಾರಾಕಾರವಾಗಿ ಧುಮ್ಮುಕತ್ತೆ. ಈ ಒಂದು ಧುಮ್ಮಕ್ಕಿಂತ ಒಂದು ಸಂದರ್ಭದಲ್ಲಿ ಅದ್ಭುತವಾದ ಒಂದು ದೃಶ್ಯ ಕಾವ್ಯನೇ ನಿರ್ಮಾಣ ಆಗುತ್ತೆ. ಯಾಕಂದರೆ ಪ್ರಕೃತಿ ಸದತ್ತವಾದ ಹಾಗೂ ಪ್ರಕೃತಿ ಸಹಜವಾದ ಈ ಒಂದು ಜಲಪಾತ ಕೇವಲ ಕರ್ನಾಟಕ ಅಷ್ಟೇ ಅಲ್ಲ, ವಿಶ್ವವಿಖ್ಯಾತನ ಪಡೆದಿರುವಂಥದ್ದು. ಹಾಗಾಗಿನೇ ಈ ಒಂದು ದೃಶ್ಯವನ್ನು ಕಣ್ತುಂಬಿಕೊಳ್ಳಲು ಪ್ರತಿ ವರ್ಷ ಮಳೆಗಾಲದ ಸಂದರ್ಭದಲ್ಲಿ ಏನು 3-4 ತಿಂಗಳು ಇರುತ್ತೆ. ಅಂಥ ಸಂದರ್ಭದಲ್ಲಿ ರಾಜ್ಯ ಹೊರರಾಜ್ಯ ಹಾಗೂ ಹೊರ ದೇಶಗಳಿಂದ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಆಗಮಿಸ್ತಾರೆ. ಯಾಕೆಂದರೆ ಸುಮಾರು 1000 ಅಡಿ ಎತ್ತರದಿಂದ 4 ಕಳಗಳಾಗಿ ರಾಜಾ ರಾಣಿ ರೋರರ್ ರಾಕೆಟ್ ಅಂತ ಹೇಳ್ಬಿಟ್ಟು ಏನು ಒಂದು ನೀರು ಧುಮ್ಮುಕತ್ತೆ. ಆ ಒಂದು ಧುಮ್ಮುಕ ಸಂದರ್ಭದಲ್ಲಿ ವಿಶೇಷವಾದಂಥ ಒಂದು ದೃಶ್ಯ ಇಲ್ಲಿ ನಿರ್ಮಾಣ ಆಗುತ್ತೆ. ಹಾಗೆಯೇ ಈ ನಡುವೆ ಮಂಜಿನ ಒಂದು ಆಟ ಕೂಡ ನಡೆಯುತ್ತೆ. ಯಾಕಂದರೆ ಬಂದಂಥ ಪ್ರವಾಸಿಗರಿಗೆ ಎಲ್ರಿಗೂ ಈ ಒಂದು ಅದ್ಭುತವಾದ ಫಾಲ್ಸ್ನ ದರ್ಶನ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಎಷ್ಟೋ ಸಂದರ್ಭದಲ್ಲಿ ಫಾಲ್ಸ್ನ ಬಿದ್ದಂತಹ ನೀರು ಮೇಲ್ಗಡೆ ಭಾಗದಲ್ಲಿ ಒಂದು ಮಿಸ್ಟ್ ಕ್ರಿಯೇಟ್ ಆಗಿ ಮಂಜು ಕ್ರಿಯೇಟ್ ಆಗಿ ಎಷ್ಟೋ ಸಂದರ್ಭದಲ್ಲಿ ಗಂಟೆಗಟ್ಟಲೆ ಆದರೂ ಕೂಡ ಆ ಒಂದು ಫಾಲ್ಸ್ನ ದರ್ಶನ ಆಗದಿರೋಂಥದ್ದು ಕೂಡ ಕಾಣಬಹುದು. ಆದರೂ ಕೂಡ ಈ ಒಂದು ಪ್ರಕೃತಿಯ ಒಂದು ಪರಿಸರದ ನಡುವೆ, ನೈಸರ್ಗಿಕ ಪರಿಸರದ ನಡುವೆ ಈ ಒಂದು ಇರುವಂಥ ಫಾಲ್ಸನ್ನು ಒಮ್ಮೆನಾದರೂ ಕಣ್ಣು ತುಂಬಿಕೊಬೇಕು ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬ ಪ್ರವಾಸಿಗ ಅಪೇಕ್ಷೆ ಪಡುವಂಥದ್ದು. ಇಂಥ ಸಂದರ್ಭದಲ್ಲಿ ಜೋಗ ಜಲಪಾತ ಹಿನ್ನೆಲೆ ಈಗೊಂದು ಕಾಣ್ತಿರುವಂಥ ದೃಶ್ಯ ಎಂದೂ ಮರೆಯಾದಂಥ ಒಂದು ಅವಿಸ್ಮರಣೆ ಅನುಭವ ಅಂತಲೇ ಹೇಳ್ಬೋದು. ಕ್ಯಾಮ್ರಾಮನ್ ಮಹೇಶ್ ಜೊತೆಗೆ ಪ್ರಸನ್ನ, ನ್ಯೂಸ್ ಫಸ್ಟ್ ಜೋಗ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.